ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಐ ಹ್ಯಾವ್ ಟು ಅನ್ನೋ ವರ್ಡ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನೋಡೋಣ. ನಾನು ಆಲ್ರೆಡಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮತ್ತು ಅದ್ರ ಫುಲ್ ಡೀಟೇಲ್ಡಾಗಿ ಒಂದು ವೀಡಿಯೋ ಹಾಕಿದ್ದೀನಿ. ನೀವು ಬೇಕಾದರೂ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಐ ಹ್ಯಾವ್ ಟು ಅನ್ನೋದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ನಾನು ಹೋಗಿ ಮಲಗಬೇಕು ಅಥವಾ ನಾನು ಹೋಗಿ ಓದಬೇಕು ಅಥವಾ ನಾನು ಅಲ್ಲಿಗೆ ಹೋಗ್ತೀನಿ, ಆವಾಗೆಲ್ಲ ಈ ಹ್ಯಾವ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಈ ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ವರ್ಡ್ ಬಂದು ನಾನು ಕಾಲ್ ಮಾಡಬೇಕು, ನಾನು ಫೋನ್ ಮಾಡಬೇಕು ಅಂತ ಹೇಳ್ತೀವಲ್ವ, ನಾನು ಕಾಲ್ ಮಾಡಬೇಕು ಅನ್ನೋದು ಇಂಗ್ಲೀಷ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಟು ಅನ್ನೋದನ್ನ ಯೂಸ್ ಮಾಡಿ ಕಾಲ್ ಮಾಡಬೇಕು ಅನ್ನೋದನ್ನೇನಂತೀವಿ? ಮೇಕ್ ಎ ಕಾಲ್. ಐ ಹ್ಯಾವ್ ಟು ಮೇಕ್ ಎ ಕಾಲ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆಯಲ್ವಾ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ? ನಾನು ಕಾಲ್ ಮಾಡಬೇಕು, ಐ ಹ್ಯಾವ್ ಟು ಮೇಕ್ ಎ ಕಾಲ್. ಅದರ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅರ್ಥ ಆಗುತ್ತೆ ನಿಮಗೆ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ಐ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್, ಐ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಐ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಬೇಗ ಎದ್ದೇಳಬೇಕು, ನಾನು ಬೇಗ ಎದ್ದೇಳಬೇಕು ಅಂತ ಹೇಳ್ತೀವಲ್ವಾ, ಅದಕ್ಕೆ ಐ ಹ್ಯಾವ್ ಟು ವೇಕಪ್ ಅರ್ಲಿ, ಐ ಹ್ಯಾವ್ ಟು ವೇಕಪ್ ಅರ್ಲಿ. ಈ 3 ಸೆಂಟೆನ್ಸ್ ನೋಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸೆಂಟೆನ್ಸ್ಗಳು ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಇಂಗ್ಲೀಷ್ ಕಲ್ತ್ಕೋಬೇಕು, ನಾನು ಇಂಗ್ಲೀಷ್ ಕಲ್ತ್ಕೋಬೇಕು. ಅದನ್ಯಾಗ ಇಂಗ್ಲೀಷಲ್ಲಿ ಹೇಳ್ತೀರಾ ನೀವು? ನಾನು ಇಂಗ್ಲೀಷ್ ಕಲ್ತ್ಕೋಬೇಕು ಅನ್ನೋದನ್ನ ಐ ಹ್ಯಾವ್ ಟು ಲರ್ನ್ ಇಂಗ್ಲೀಷ್, ಐ ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ನಾನು ಹೊರಗಡೆ ಹೋಗಬೇಕು, ನಾನು ಹೊರಗಡೆ ಹೋಗಬೇಕು ಅಂತ ಹೇಳ್ತೀವಲ್ವ, ಅದನ್ನೇಗೆ ಇಂಗ್ಲೀಷಲ್ಲಿ ಹೇಳ್ತೀವಿ? ಐ ಹ್ಯಾವ್ ಟು ಗೋ ಔಟ್, ಐ ಹ್ಯಾವ್ ಟು ಗೋ ಔಟ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಾನು ಇದನ್ನ ಮುಗಿಸ್ಬೇಕು, ನಾನು ಇದನ್ನ ಮುಗಿಸ್ಬೇಕು, ಈ ಹೋಮ್ವರ್ಕ್ನ ಮುಗಿಸ್ಬೇಕು ಅಂತ ಹೇಳ್ತೀವಲ್ವ, ನಾನು ಇದನ್ನ ಮುಗಿಸ್ಲೇಬೇಕು ಅಂತ ಹೇಳ್ತೀವಲ್ವ, ಅದನ್ನೇಗೆ ಇಂಗ್ಲೀಷಲ್ಲಿ ಹೇಳ್ತೀವಿ? ಐ ಹ್ಯಾವ್ ಟು ಫಿನಿಷ್ ಇಟ್, ಐ ಹ್ಯಾವ್ ಟು ಫಿನಿಷ್ ಇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಾನು ರೆಸ್ಟ್ ತೆಗೆಯಬೇಕು, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಲ್ವ, ನಾನು ರೆಸ್ಟ್ ಮಾಡಬೇಕು ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಟು ಟೇಕ್ ರೆಸ್ಟ್, ಐ ಹ್ಯಾವ್ ಟು ಟೇಕ್ ರೆಸ್ಟ್. ನೆಕ್ಸ್ಟು ನಾನು ಹೋಗಬೇಕು, ನಾನು ಹೋಗಬೇಕು ಅಂತ ಹೇಳ್ತೀವಲ್ಲ, ಐ ಹ್ಯಾವ್ ಟು ಗೋ, ನಾನು ಹೋಗಬೇಕು, ಐ ಹ್ಯಾವ್ ಟು ಗೋ. ನೆಕ್ಸ್ಟ್ ನೋಡಿ, ನಾನು ಓದಬೇಕು, ನಾನು ಓದಬೇಕು ಅಂತ ಹೇಳ್ತೀವಲ್ವ, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ? ಐ ಹ್ಯಾವ್ ಟು ಸ್ಟಡಿ, ಐ ಹ್ಯಾವ್ ಟು ಸ್ಟಡಿ. ನೆಕ್ಸ್ಟು ನಾನು ಇದನ್ನ ಚೆಕ್ ಮಾಡಿ ನೋಡಬೇಕು, ನಾನು ಇದನ್ನ ಚೆಕ್ ಮಾಡಿ ನೋಡಬೇಕು. ಇವಾಗ ಯಾವುದಾದ್ರೂ ಅಂಗಡಿ ಶಾಪು ಏನಾದರೂ ತಗೋಬೇಕಾದ್ರೆ ನಾವು ಕೇಳ್ತೀವಲ್ವ, ನಾನು ಇದನ್ನ ಚೆಕ್ ಮಾಡಿ ನೋಡಿ ತಗೋತೀನಿ, ನಾನು ಇದನ್ನ ಚೆಕ್ ಮಾಡಬೇಕು ಅಂತ ಹೇಳ್ತೀವಲ್ವ, ಅದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಟು ಚೆಕ್ ದಿಸ್, ಐ ಹ್ಯಾವ್ ಟು ಚೆಕ್ ದಿಸ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ನಾನು ಮಲಗಬೇಕು, ನಾನು ಮಲಗಬೇಕು, ಮಲಗಬೇಕು ಅನ್ನೋದನ್ನೇನಂತೀವಿ? ಸ್ಲೀಪ್ ಅಂತ ಹೇಳ್ತೀವಲ್ವ, ನಿದ್ದೆನ. ಸೊ ನಾನು ಮಲಗಬೇಕು ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಟು ಸ್ಲೀಪ್, ಐ ಹ್ಯಾವ್ ಟು ಸ್ಲೀಪ್. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಾನು ಇದನ್ನ ತೆಗೆದುಕೊಳ್ಬೇಕು, ನಾನು ಇದನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ, ಇದನ್ನ ನಾನು ತಗೋಬೇಕು ಅಂತ ಹೇಳ್ತೀವಲ್ವ, ಅದನ್ನ ಇಂಗ್ಲೀಷಲ್ಲಿ ಐ ಹ್ಯಾವ್ ಟು ಬೈ ದಿಸ್, ಐ ಹ್ಯಾವ್ ಟು ಬೈ ದಿಸ್. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಐ ಹ್ಯಾವ್ ಟು ಬೈ ದಿಸ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಾನು ಆಟ ಆಡಬೇಕು, ನಾನು ಆಟ ಆಡಬೇಕು ಅಂತ ಹೇಳ್ತೀವಲ್ವ, ಚಿಕ್ಕ ಮಕ್ಕಳೆಲ್ಲ ಹೇಳ್ತಾರಲ್ವ ನಾನು ಆಟ ಆಡಬೇಕು ಅಂತ, ಅದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ? ಐ ಹ್ಯಾವ್ ಟು ಪ್ಲೇ. ಆಟನ ಏನಂತ ಹೇಳ್ತೀವಿ? ಪ್ಲೇ. ಐ ಹ್ಯಾವ್ ಟು ಪ್ಲೇ. ನಾನು ಆಟ ಆಡಬೇಕು ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಟು ಪ್ಲೇ. ನೆಕ್ಸ್ಟು ನಾನು ಸ್ನಾನ ಮಾಡಬೇಕು, ನಾನು ಸ್ನಾನ ಮಾಡಬೇಕು ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಳ್ತೀವಿ? ಐ ಹ್ಯಾವ್ ಟು ಟೇಕ್ ಎ ಬಾತ್,
ಐ ಹ್ಯಾವ್ ಟು ಟೇಕ್ ಎ ಬಾತ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನಾನು ಸ್ನಾನ ಮಾಡಬೇಕನ್ನೋದನ್ನ ಇನ್ನು ಡೈಲಿ ಯೂಸ್ ಮಾಡ್ತಾ ಇರೋಂಥ ವರ್ಡ್ ಇದು. ಐ ಹ್ಯಾವ್ ಟು ಟೇಕ್ ಎ ಬಾತ್. ನೆಕ್ಸ್ಟು ಲಾಸ್ಟ್ ಸೆಂಟೆನ್ಸ್ ನೋಡಿ. ನಾನು ಇವಾಗ ಊಟ ಮಾಡಬೇಕು. ನಾನು ಇವಾಗ ಊಟ ಮಾಡಬೇಕು ಅನ್ನೋದನ್ನ ಹೇಗೆ ಹೇಳ್ತೀವಿ ಇಂಗ್ಲೀಷಲ್ಲಿ? ಐ ಹ್ಯಾವ್ ಟು ಈಟ್ ನೌ. ಐ ಹ್ಯಾವ್ ಟು ಈಟ್ ನೌ. ನಾವು ಅಂದ್ರೇನು? ಇವಾಗ ಅಂತ. ಹೀಟ್ ಅಂತಂದ್ರೇನು? ಊಟ ಮಾಡೋದು ಅಂತ. ಐ ಹ್ಯಾವ್ ಟು ಹೀಟ್ ನೌ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಈ ವಿಡಿಯೋ ಬಂದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಬಂದು ನನಗೆ ಮೋಟಿವ್ ಆಗಿರುತ್ತೆ. ಅದೇ ಥರ ಇನ್ನೂ ಹೆಚ್ಚು ವೀಡಿಯೋ ಹಾಕಬೇಕು ಅನಿಸುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.